ಹಲೋ ವಿವರ್ಸ್, ವೆಲ್ಕಮ್ ಟು ಸ್ಟೋರಿ ನೆಕ್ಸಸ್. ಹಿಂದಿನ ಭಾಗದಲ್ಲಿ ಅಭಿಮನ್ಯುವಿನ ಕಥೆಯನ್ನು ನಾವು ನೋಡಿದೆವು. ಅದರ ಮುಂದುವರಿದ ಭಾಗವೇ ಈ ವಿಡಿಯೋ. ಹಿಂದಿನ ಕಥೆಯಲ್ಲಿ ಚಕ್ರವ್ಯೂಹವನ್ನು ಒಬ್ಬನೇ ಮುರಿದು ಒಳಗೆ ಹೋದ ಯುವ ಯೋಧ ಅಭಿಮನ್ಯು ಕೊನೆಯ ಉಸಿರಿರುವವರೆಗೂ ಹೋರಾಡಿ ನೆಲಕ್ಕೆ ಬಿದ್ದನು. ಅಭಿಮನ್ಯುವಿನ ರಕ್ತ ನೆಲಕ್ಕೆ ಬಿದ್ದ ದಿನ ಯುದ್ಧಭೂಮಿಯೇ ನಡುಗಿತು. ಏಕೆಂದರೆ ಗಾಂಡೀವ ಹಿಡಿದ ಅರ್ಜುನ ಪ್ರತಿಕಾರಕ್ಕೆ ಎದ್ದು ಪ್ರತಿಜ್ಞೆ ಮಾಡಿದನು. ನಾಳೆ ಸೂರ್ಯಾಸ್ತದೊಳಗೆ ಜಯದ್ರಥನ ತಲೆ ಭೂಮಿಗೆ ಬೀಳಬೇಕು. ಅದು ಸಾಧ್ಯವಾಗದಿದ್ದರೆ ನನ್ನ ಜೀವವನ್ನು ನಾನೇ ತ್ಯಜಿಸುತ್ತೇನೆ. ಜಯದ್ರಥನು ತಡೆಯದಿದ್ದರೆ ಧರ್ಮ ಮತ್ತು ಭೀಮ ಹೇಗಾದರೂ ಮಾಡಿ ಅಭಿಮನ್ಯುವನ್ನು ಉಳಿಸುತ್ತಿದ್ದರು. ಆದ್ದರಿಂದ ಜಯದ್ರಥನೇ ಅಭಿಮನ್ಯುವಿನ ಸಾವಿಗೆ ಮುಖ್ಯ ಕಾರಣ ಎಂದು ಅರ್ಜುನ ತಿಳಿದುಕೊಳ್ಳುತ್ತಾನೆ. ಆದರೆ ಈ ಶಪಥವನ್ನು ನೆರವೇರಿಸುವುದರಲ್ಲಿ ಇನ್ನೊಂದು ಸಮಸ್ಯೆ ಇತ್ತು. ಜಯದ್ರಥನ ತಂದೆ ವೃದ್ಧಕ್ಷತ್ರ. ಇವರು ಒಂದು ಮುನಿ. ಇವರು ತನ್ನ ಮಗನಿಗಾಗಿ ಕಠೋರ ತಪಸ್ಸು ಮಾಡಿ ಭಗವಂತನಿಂದ ಒಂದು ವರ ಪಡೆದಿರುತ್ತಾರೆ. ಆ ವರವೇನೆಂದರೆ, ಯಾರ ಕೈಯಿಂದ ತನ್ನ ಮಗನ ತಲೆಯು ಮಣ್ಣಲ್ಲಿ ಬೀಳುತ್ತದೆಯೋ ಅವನ ತಲೆ ಚೂರು ಚೂರಾಗಿ ಒಡೆದು ಹೋಗಬೇಕು. ಇದುವೇ ಆ ವರವಾಗಿತ್ತು. ಇಂತಹ ವರ ಹೊಂದಿದ ಜಯದ್ರಥನ ಎದುರಲ್ಲಿ ಯುದ್ಧ ಮಾಡಲು ಯಾರು ಆಸೆ ಪಡುತ್ತಾರೆ? ಅಂಥವನನ್ನೇ ಕೊಲ್ಲುವುದಾಗಿ ಶಪಥ ಮಾಡಿರುತ್ತಾನೆ ಅರ್ಜುನ. ಅರ್ಜುನನು ಶಪಥ ಮಾಡಿದ ವಿಷಯ ತಿಳಿದ ಕೌರವರಿಗೆ ದುಪ್ಪಟ್ಟು ಸಂತೋಷವಾಯಿತು. ಹೇಗಾದರೂ ನಾಳೆ ಯುದ್ಧ ಭೂಮಿಯಲ್ಲಿ ಜಯದ್ರಥನನ್ನು ಜೀವಂತವಾಗಿ ಇರಿಸಿಕೊಂಡರೆ ಸಾಕು. ಅರ್ಜುನನನ್ನು ಯಾರೂ ಕೊಲ್ಲುವ ಅವಶ್ಯಕತೆ ಇಲ್ಲ. ಅವನೇ ಸಾವನ್ನಪ್ಪುತ್ತಾನೆ. ಆದ್ದರಿಂದ ರಾತ್ರೋರಾತ್ರಿ ಯುದ್ಧ ಭೂಮಿಯಲ್ಲಿ ಸಾವಿರಾರು ಹೊಂಡಗಳನ್ನು ಕೌರವರು ನಿರ್ಮಿಸಿದರು. ಏಕೆಂದರೆ ಈ ಸಾವಿರಾರು ಹೊಂಡಗಳಲ್ಲಿ ಯಾವುದಾದರೊಂದರಲ್ಲಿ ಜಯದ್ರಥನನ್ನು ಅಡಗಿ ಕುಳಿತುಕೊಳ್ಳಲು ಹೇಳುತ್ತಾರೆ. ಆದರೆ ಜಯದ್ರಥ ಯಾವ ಹೊಂಡದಲ್ಲಿ ಅವಿತುಕೊಳ್ಳುತ್ತಾನೆಂದು ಕೌರವರಿಗೂ ಕೂಡ ತಿಳಿಯದು. ಹೀಗೆ ರಾತ್ರೋರಾತ್ರಿ ಜಯದ್ರಥನು ಹೊಂಡದಲ್ಲಿ ಅವಿತುಕೊಳ್ಳುತ್ತಾನೆ. ಮಾರನೇ ದಿನ ಯುದ್ಧ ಪ್ರಾರಂಭವಾಗುತ್ತದೆ. ಯುದ್ಧ ಪ್ರಾರಂಭವಾದ ಕ್ಷಣದಿಂದ ಪಾಂಡವರು ಮತ್ತು ಅವರ ಸೇನೆ ಯುದ್ಧ ಮಾಡುತ್ತಾ ಜಯದ್ರಥನನ್ನೇ ಹುಡುಕುತ್ತಿದ್ದರು. ಅರ್ಜುನ ಕೂಡ ಎಲ್ಲೆಲ್ಲೂ ಹುಡುಕಿದ. ಆದರೆ ಜಯದ್ರಥ ಮಾತ್ರ ಸಿಗಲೇ ಇಲ್ಲ. ಎರಡು ವಿಷಯ ಒಂದೇ ಸಂದರ್ಭದಲ್ಲಿ ನಡೆಯುತ್ತದೆ. ಅರ್ಜುನ ಹುಡುಕುತ್ತಲೇ ಇರುವನು. ಜಯದ್ರಥನು ಅರ್ಜುನ ಹೇಗಾದರೂ ತನ್ನನ್ನು ಹುಡುಕಿಬಿಡುತ್ತಾನೆ ಎಂದು ಭಯದಿಂದಲೇ ಕುಳಿತಿದ್ದನು. ಆದರೆ ಸಮಯ ಕಳೆದ ಹಾಗೆ ಅರ್ಜುನ ಸುಸ್ತಾದನು. ಅವನ ಮನಸ್ಸಿನಲ್ಲಿದ್ದ ನಂಬಿಕೆ ಕಡಿಮೆಯಾಗುತ್ತಲೇ ಇದೇ ಸಮಯ ಹೊಂಡದಲ್ಲಿದ್ದ ಜಯದ್ರಥನ ಧೈರ್ಯ ಸ್ವಲ್ಪ ಸ್ವಲ್ಪವೇ ಅಧಿಕವಾಗುತ್ತದೆ. ಕೊನೆಯದಾಗಿ ಸೂರ್ಯನು ಕೂಡ ಮುಳುಗುವ ಗೆರೆಗೆ ಬಂದು ಮುಟ್ಟಿತು. ಅರ್ಜುನನಿಂದ ಜಯದ್ರಥನನ್ನು ಕಂಡುಹಿಡಿಯಲು ಸಾಧ್ಯವೇ ಆಗಲಿಲ್ಲ. ಜಯದ್ರಥನು ಹೊಂಡದಿಂದ ಇಣುಕಿ ನೋಡುತ್ತಾನೆ. ಸೂರ್ಯನು ಸ್ವಲ್ಪ ಸ್ವಲ್ಪವೇ ಮರೆಯಾಗುತ್ತಿತ್ತು. ತಾನು ಬದುಕಿದೆ, ತನಗೆ ಸಾವೇ ಇಲ್ಲವೆಂದು ಅವನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ಆದರೆ ಇಲ್ಲಿ ಅತ್ಯಂತ ದೊಡ್ಡ ತಿರುವು ಸಂಭವಿಸುತ್ತದೆ. ಸೂರ್ಯ ಮುಳುಗಿತು. ಜಯದ್ರಥ ಉತ್ಸಾಹದಿಂದ ಜಿಗಿದುಕೊಂಡು ಹೊರಬರುತ್ತಾನೆ. ಅವನು ಹೊರಬಂದ ಕೂಡಲೇ ಅತಿ ದೊಡ್ಡ ಆಶ್ಚರ್ಯ. ಅರ್ಜುನನ ರಥವು ಬೆಳಕನ್ನು ಪ್ರತಿಫಲಿಸಿತು. ಏನು ನಡೆಯುತ್ತಿದೆ ಎಂದು ತಿಳಿಯದೆ ಜಯದ್ರಥನು ತಿರುಗಿ ನೋಡಲು ಸೂರ್ಯನು ಅದೇ ಮುಳುಗುವ ಗೆರೆಯಲ್ಲಿ ನಿಂತಿತ್ತು. ಕೃಷ್ಣರು ತನ್ನ ಸುದರ್ಶನ ಚಕ್ರವನ್ನು ನಿಲ್ಲಿಸಿ ಕೆಲ ಕ್ಷಣ ಸೂರ್ಯನ ಬೆಳಕನ್ನು ಮರೆಮಾಡಿರುತ್ತಾರೆ. ಜಯದ್ರಥನು ತಿರುಗಿ ಓಡಲು ಪ್ರಾರಂಭಿಸಿದ. ಆಗ ಕೃಷ್ಣರು ಹೇಳುತ್ತಾರೆ, ಪಾರ್ಥ, ಬಾಣವನ್ನು ಪ್ರಯೋಗಿಸು. ಆದರೆ ಜಯದ್ರಥನ ತಲೆ ಮಣ್ಣಲ್ಲಿ ಬೀಳಬಾರದು. ನಿರಂತರ ಬಾಣ ಪ್ರಯೋಗಿಸು. ಸಮೀಪದ ಕಾಡಿನಲ್ಲಿ ಅವನ ತಂದೆ ವೃದ್ಧಕ್ಷತ್ರ ಧ್ಯಾನದಲ್ಲಿ ಕುಳಿತಿದ್ದಾರೆ. ಅವರ ಕೈ ಸೇರಿ ಇವನ ತಲೆ ನೆಲಸಮಾನವಾಗಬೇಕು ಎಂದು ಕೃಷ್ಣರು ಹೇಳಲು ಆ ಕ್ಷಣವೇ ಬಾಣ ಚಲಿಸಿತು. ಜಯದ್ರಥ ಓಡುತ್ತಿರಲು ಅವನ ದೇಹ ಬಿಟ್ಟು ಅವನ ತಲೆ ಹಾರಿ ಹೋಗುತ್ತದೆ. ಅನಾಥವಾಗಿ ಹಾರುತ್ತಿದ್ದ ತಲೆಯು ಅರ್ಜುನನ ನಿರಂತರ ಬಾಣದ ಜೋಡಣೆಯಿಂದ ಜಯದ್ರಥನ ತಂದೆಯ ಕೈಯಲ್ಲಿ ಹೋಗಿ ಬೀಳುತ್ತದೆ. ಆಳವಾದ ಧ್ಯಾನದಲ್ಲಿದ್ದ ವೃದ್ಧಕ್ಷತ್ರರು ಮೆಲ್ಲನೆ ಕಣ್ತೆರೆದು ನೋಡಲು ಅವರ ಕೈಯಲ್ಲಿ ಅವರ ಪುತ್ರನ ತಲೆ ಇತ್ತು. ಒಂದು ಕ್ಷಣ ಗಾಬರಿಗೊಂಡ ಮುನಿಯು ಭಯದಲ್ಲಿ ಜಯದ್ರಥನ ತಲೆಯನ್ನು ಕೆಳಗೆ ಹಾಕಿಬಿಡುತ್ತಾರೆ. ಮುಂದಿನ ಕ್ಷಣವೇ ಅವರ ತಲೆ ಕೂಡ ಚೂರು ಚೂರಾಗಿ ಒಡೆದು ಹೋಯಿತು. ತಂದೆ ಮತ್ತು ಮಗನು ಒಂದೇ ಸಮಯದಲ್ಲಿ ಸಾವನ್ನಪ್ಪಿದರು.
ಹೀಗೆ ಅರ್ಜುನನು ತನ್ನ ಮಗನ ಸಾವಿಗೆ ಯುದ್ಧ ಭೂಮಿಯಲ್ಲಿ ಸೇಡು ತೀರಿಸಿಕೊಂಡರು. ಓಕೆ ಗಾಯ್ಸ್, ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಂಬ್ತೇನೆ. ಹೆಚ್ಚಿನ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಲ್ಲಿಯವರೆಗೆ ಸ್ಟೇ ಟ್ಯೂನ್ಡ್ ವಿತ್ ಸ್ಟೋರಿ ನೆಕ್ಸಸ್.